ಶ್ರೀ ಸಾಯಿರಾಮ್. ಶ್ರೀ ಸಾಯಿಬಾಬಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸಾಯಿಬಾಬಾರವರು ಮಾಡಿರ್ತಕ್ಕಂತಹ ಮತ್ತೊಂದು ಪವಾಡದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಚಾರವೇನಪ್ಪ ಅಂದರೆ, ನಾವು ನಮ್ಮ ಸಾಯಿಬಾಬಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಕೋಟಿ ಸಾಯಿಬಾಬಾ ದಿವ್ಯ ಕ್ಷೇತ್ರವೊಂದನ್ನು ರಚನೆ ಮಾಡ್ತಾ ಇದ್ದೇವೆ. 1 ಕೋಟಿ ಬಾಬಾ ಮೂರ್ತಿಯಲ್ಲಿ ನಿಮ್ಮ ಕುಟುಂಬದಿಂದ ಕೂಡ ಪ್ರತಿಷ್ಠಾಪನೆಯನ್ನ ಮಾಡಬಹುದು. ಇದಕ್ಕೆ 5,001 ರೂಪಾಯಿ ಕೊಟ್ಟು ನೋಂದಣಿಯನ್ನ ಮಾಡಿಕೊಳ್ಳಬೇಕು. ಅಥವಾ ನಿಮ್ಮ ಬಳಿ ಅಷ್ಟೊಂದು ಹಣವಿಲ್ಲವೆಂದರೆ ಸಾಯಿಬಾಬಾರ ದಿವ್ಯ ಕ್ಷೇತ್ರದ ಕೋಟಿ ಬಾಬಾ ಪ್ರತಿಷ್ಠಾಪನೆಗಾಗಿ ನೀವು ಕೂಡ ಭಕ್ತಾದಿಗಳಾಗಿರುವಂತಹ ನೀವು ಕೂಡ 101 ರೂಪಾಯಿ ಕೊಟ್ಟು ನೋಂದಣಿಯನ್ನು ಮಾಡಿಕೊಳ್ಳಬಹುದು. 5 ಕೋಟಿ ಜನರು ಸಾಯಿಬಾಬಾ ಭಕ್ತಾದಿಗಳಿದ್ದಾರೆ. ನಮಗೆ 100 ಕೋಟಿ ಜನರ ಸಹಾಯವಾದರೂ ಬೇಕು. ಹಾಗಾಗಿ ನೀವು ಒಂದಿಷ್ಟು ಸಹಕರಿಸಿದರೆ ನಾವು ಆದಷ್ಟು ಬೇಗ ಶ್ರೀ ಕೋಟಿ ಸಾಯಿಬಾಬಾರವರ ದಿವ್ಯ ಕ್ಷೇತ್ರವನ್ನು ರಚನೆ ಮಾಡಬಹುದು. ಹಾಗಾದರೆ ಬನ್ನಿ ಇವತ್ತಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಒಮ್ಮೆ ಶಿರಡಿಯಲ್ಲಿ ಸಾಯಿಬಾಬಾ ದ್ವಾರಕಾಮಯಿಯಲ್ಲಿ ಕುಳಿತಿದ್ದರು. ಆ ಸಮಯದಲ್ಲಿ ಬಹಳ ದೂರದ ಒಂದು ಹಳ್ಳಿಯಲ್ಲಿ ಒಬ್ಬ ಭಕ್ತ ಅಪಾಯದಲ್ಲಿದ್ದ. ಆ ಭಕ್ತನ ಮೇಲೆ ಕ್ರೂರವಾದ ಸಿಂಹ ಕಾಡು ಪ್ರಾಣಿ ದಾಳಿ ಮಾಡಲು ಬಂದಿತ್ತು. ಆ ಕ್ಷಣ ಬಾಬಾ ತಮ್ಮ ಕೈಯಲ್ಲಿ ತಕ್ಷಣ ಒಂದು ಲಂಗೋಟಿ ಎತ್ತಿ ಗಾಳಿಯಲ್ಲಿ ಎಸೆದರು. ಶಿರಡಿಯಲ್ಲಿ ಅವರು ಮಾಡಿದ್ದ ಆ ಕ್ರಿಯೆ ದೂರದ ಹಳ್ಳಿಯಲ್ಲಿ ಅಚ್ಚರಿಯಾಗಿ ಕಾಣಿಸಿತು. ಅಲ್ಲಿ ಸಿಂಹ ಆ ಭಕ್ತನ ಕಡೆಗೆ ಹಾರಿದ ಕ್ಷಣ ಬಾಬಾ ಅವರ ಲಂಗೋಟಿ ಅವನ ಮುಂದೆ ಬಂದು ಆ ಪ್ರಾಣಿ ತಡೆದು ಬಿಟ್ಟಿತು. ಆ ಭಕ್ತನು ಅಪಾಯದಿಂದ ಪಾರಾದನು. ಅವನು ದೂರದಲ್ಲಿದ್ದರೂ ಬಾಬಾ ಅವರ ದೈವಶಕ್ತಿ ಅವನನ್ನು ರಕ್ಷಿಸಿತು. ಸಾಯಿಬಾಬಾ ತಮ್ಮ ಭಕ್ತರನ್ನು ಯಾವ ಸ್ಥಳದಲ್ಲಿದ್ದರೂ ಕಾಪಾಡುತ್ತಾರೆ. ನಂಬಿಕೆಯೇ ಬಾಬಾರ ದಿವ್ಯ ಶಕ್ತಿಯ ಬೀಗ. ಬಾಬಾರು ನಾನು ಇಲ್ಲಿದ್ದರೂ ನನ್ನನ್ನು ಎಲ್ಲೆಡೆ ನೆನೆಸಿದರೂ ಕೂಡ ನಾನವರನ್ನು ಕಾಪಾಡುತ್ತೇನೆ ಎಂಬ ಮಾತು ಈ ಘಟನೆಯ ಮೂಲಕ ಸತ್ಯವಾಗಿದೆ. ನಿಮಗೂ ಕೂಡ ನಾನು ಹೇಳುವುದು ಇಷ್ಟೇ ವೀಕ್ಷಕರೇ, ನಾವು ಮಾಡುವಂತಹ ಕೆಲಸ ಯಾವುದೇ ಇರಲಿ, ನಾವು ಮಾಡ್ತಕ್ಕಂತಹ ಕೆಲಸ ಎಷ್ಟೇ ದೂರದಲ್ಲಿದ್ದರೂ ನಾವು ಯಾವಾಗಲೂ ಸಾಯಿಬಾಬಾ ಅವರನ್ನು ನೆನೆಯುತ್ತಿದ್ದರೆ ಸಾಯಿಬಾಬಾ ಅವರು ನಮ್ಮ ಪಾಲಿಗೆ ಎಂದೂ ಕೂಡ ಜೊತೆಯಲ್ಲಿರುತ್ತಾರೆ. ಹಾಗೆ ಯಾವತ್ತಿಗೂ ಕೂಡ ನಮ್ಮ ಪಾಲಿಗೆ ಸಾಯಿಬಾಬಾ ಅವರ ದಿವ್ಯ ಸಂಘರ್ಷ ನಮ್ಮ ಜೊತೆಯಲ್ಲಿರುತ್ತದೆ. ಸಾಯಿಬಾಬಾ ತಮ್ಮ ಭಕ್ತರನ್ನು ಕೇವಲ ಶಿರಡಿಯಲ್ಲಿದ್ದಾಗ ಮಾತ್ರವಲ್ಲ, ಎಲ್ಲೆಡೆ ಎಲ್ಲ ಸಮಯದಲ್ಲೂ ರಕ್ಷಿಸುತ್ತಾರೆ. ಭಕ್ತನು ಎಷ್ಟೇ ದೂರದಲ್ಲಿದ್ದರೂ ಬಾಬಾರ ಕೃಪೆ ಅವನನ್ನು ತಲುಪುತ್ತದೆ. ಇದು ನಮಗೆ ನಂಬಿಕೆಯ ಶಕ್ತಿ ಮತ್ತು ದೈವಿ ಅನುಗ್ರಹದ ಮಹತ್ವವನ್ನು ತೋರಿಸುತ್ತದೆ. ಅಂದರೆ ನೀನು ಎಲ್ಲಿದ್ದರೂ ನಾನು ನೋಡುತ್ತೇನೆ, ಕಾಪಾಡುತ್ತೇನೆ ಎಂಬುದು ಈ ಪವಾಡದ ಸಾರವಾಗಿದೆ. ಭಕ್ತರೇ ಸಾಯಿಬಾಬಾ ಎಲ್ಲೆಡೆ ಇರುವ ಶಕ್ತಿ. ನಾವು ಎಷ್ಟು ದೂರದಲ್ಲಿದ್ದರೂ ಯಾವ ಅಪಾಯ ಬಂದರೂ ಅವರ ಕೃಪೆ ನಮ್ಮನ್ನು ಕಾಪಾಡುತ್ತದೆ. ಅವರ ಮೇಲೆ ಭಕ್ತಿ ಇಟ್ಟರೆ ಜೀವನದಲ್ಲಿ ಯಾವ ಸಂಕಷ್ಟವೂ ನಮ್ಮನ್ನು ಮರೆಯಲು ಸಾಧ್ಯವಿಲ್ಲ. ಓಂ ಶ್ರೀ ಶಿರಡಿ ಸಾಯಿಬಾಬಾ. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ನಾವು ಶ್ರೀ ಕೋಟಿ ಬಾಬಾ ಸಾಯಿಬಾಬಾ ದಿವ್ಯ ಕ್ಷೇತ್ರವನ್ನು ರಚನೆ ಮಾಡಿಸುತ್ತಿದ್ದೇವೆ ಶ್ರೀ ಸಾಯಿಬಾಬಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ. ನೀವು ಕೂಡ ನಮ್ಮೊಟ್ಟಿಗೆ ಸೇರಿ ಕೋಟಿ ಬಾಬಾ ದಿವ್ಯ ಕ್ಷೇತ್ರವನ್ನು ರಚನೆ ಮಾಡಬೇಕೆಂದರೆ 1 ಕೋಟಿ ಬಾಬಾರ ಮೂರ್ತಿಯಲ್ಲೇ ನಿಮ್ಮ ಕುಟುಂಬದಿಂದ ಕೂಡ ಪ್ರತಿಷ್ಠಾಪನೆ ಮಾಡಬಹುದು. ಅದಕ್ಕಾಗಿ ನೀವು ಈಗಲೇ 5,001 ರೂಪಾಯಿ ಕೊಟ್ಟು ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಅಥವಾ ನಮ್ಮ ಬಳಿ ಅಷ್ಟೊಂದು ಹಣವಿಲ್ಲ ಎನ್ನುವವರಿಗೆ ಸಾಯಿಬಾಬಾರವರ ದಿವ್ಯ ಕ್ಷೇತ್ರದ ಕೋಟಿ ಬಾಬಾ ಪ್ರತಿಷ್ಠಾಪನೆಗಾಗಿ 101 ರೂಪಾಯಿಯನ್ನು ಕೊಟ್ಟು ಸಹ ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಇಂತಹ ಒಳ್ಳೆಯ ಅವಕಾಶ ಭಕ್ತಾದಿಗಳಿಗೆ ಮತ್ತೆಲ್ಲೂ ಸಿಗುವುದಿಲ್ಲ. ಒಮ್ಮೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸ್ಕ್ಯಾನರ್ ಅನ್ನು ಉಪಯೋಗಿಸಿ ನೀವು ಹಣವನ್ನು ಪಾವತಿ ಮಾಡಬಹುದು. ಅಥವಾ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಹಣವನ್ನು ನಂಬರ್ಗೆ ಕರೆ ಮಾಡಿ ಹಣವನ್ನು ಪಾವತಿ ಮಾಡಬಹುದು. ಒಳ್ಳೆಯ ವಿಷಯಕ್ಕೆ ಒಳ್ಳೆಯ
ಕಾರ್ಯಕ್ಕೆ ಎಂದಿಗೂ ಕೂಡ ತಡ ಮಾಡಬಾರದು. ಈಗಲೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಸ್ಕ್ಯಾನರ್ ಉಪಯೋಗಿಸಿ ನಿಮ್ಮ ಒಂದು ಪೇಮೆಂಟ್ ಅನ್ನ ಮಾಡಬಹುದು. ನಾನು ಅನ್ಕೊಂತೇನೆ ಸಾಯಿಬಾಬಾ ಭಕ್ತರೆಲ್ಲರೂ ಈ ಒಂದು ಮಾಹಿತಿಯನ್ನ ಇಷ್ಟಪಟ್ಟಿರ್ತಾರೆ ಅಂತ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಈ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಧನ್ಯವಾದಗಳು.